ವೇಣು ಮಾತಾಡ್ತಾ ಇದ್ರು ಅವಾಗ. ಆಮೇಲೆ ನಿವೃತ್ತಿ ಆದ ನಂತರ ಎದುರಾಗುವಂಥ ಸಮಸ್ಯೆಗಳ ಬಗ್ಗೆ ಕೂಡ ನೀವು ಹೇಳಿದ್ರಿ. ನೀವು ಅಲ್ಲಿ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಸರ್? ಅಲ್ಲಿ ನೋಡಿ, ನಾನು 95 ಎನ್ರೋಲ್ ಆಗಿದ್ದು. ನಾವಿದ್ದಂತ ಸಿಚುಯೇಷನ್ ಈಗಿಲ್ಲ. ಬದಲಾದ ಭಾರತ ಹೇಗೆ ಬದಲಾಗ್ತಿದೆ ಭಾರತ, ವಿಶ್ವಗುರು ಅಂತ ನಾವು ಹೇಳ್ತಿದೀವಿ. ನಿಜವಾಗ್ಲೂ ಈಗ ನಮ್ಗೆ ಹೆಮ್ಮೆ ಅನ್ಸುತ್ತೆ, ವಿಶ್ವಗುರು ಆಗಿದೆ ಸರ್. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ನನ್ನ ಸ್ನೇಹಿತರು ಹೇಳ್ತಿದ್ರು, ಆಗ ನಮ್ಗೆ ನಾನು ಬಾರ್ಡ್ರಲ್ಲಿ ಇರ್ಬೇಕಾದ್ರೆ ನಮ್ಗೆ ಆದೇಶ ಮೇಲಿಂದ ಬ್ರಿಗೇಡಿಂದ ಆದೇಶ ಬರಬೇಕು ನಮ್ಮ ಸಿಒಗೆ, ಆಗಲೇ ಮಾತ್ರ ನಾವು ಫೈರಿಂಗ್ ಮಾಡ್ತಿದ್ವಿ. ಅವ್ರದ್ದು ಫೈರಿಂಗ್ ಬರಬೇಕಾದ್ರೆ ನಾವು ನೇರಕ್ಕೆ ಮಾಡೋ ಹಂಗಿರ್ಲಿಲ್ಲ. ನಾವು ಬೇರೆಯೊಬ್ಬರನ್ನ ಕೇಳಬೇಕಾಗಿತ್ತು, ನಮ್ಮ ಕಂಪ್ನಿ ಕಮಾಂಡರ್ನ ಕೇಳಬೇಕಾಗಿತ್ತು. ಅವರು ಮತ್ತೆ ಸಿಒನ ಕೇಳ್ತಿದ್ರು, ಅವ್ರು ಬ್ರಿಗೇಡನ್ನ ಕೇಳ್ತಿದ್ರು. ಈಗ ಆ ರೀತಿ ಪರಿಸ್ಥಿತಿ ಇಲ್ಲ. ಏನು ಮೋದಿ ಅವರು ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ, ಸಾಕಷ್ಟು ಫಾರಿನ್ ಪಾಲಿಸಿಗಳು ಚೇಂಜ್ ಆಗಿದೆ. ಈಗ ನಮ್ಮ ಭಾರತವನ್ನು ನೋಡಿದ್ರೆ ಇಡೀ ವಿಶ್ವ ಎದುರುತ್ತೆ. ನಾವು ನೇರವಾಗಿ ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಇಡೀ ವಿಶ್ವ ನಮ್ಮ ಕಡೆ ನೋಡ್ತಿದೆ. ಇವತ್ತು ನಾವು ವಿಶ್ವಗುರು ಆಗಿದ್ದೀವಿ ಅನ್ನೋದಕ್ಕೆ ಇದೇ ಒಂದು ಕಾರಣ. ಆಧುನಿಕ ಸಲಕರಣೆಗಳಿರ್ಬೋದು. ಇವತ್ತು ಮೊದಲು ಭಾರತ ನಾವು ನೋಡಿದ್ರೆ ಸರ್, ಆಗ 71ನಲ್ಲಿ ತಾವೆಲ್ಲನೂ ಅನೇಕ ಮಾಧ್ಯಮ ನ್ಯೂಸ್ಗಳಲ್ಲಿ ಹೇಳ್ತಾ ಬಂದಿದ್ದೀರಾ, ಯುದ್ಧ ನಡೆಯುವಂಥ ಸಮಯದಲ್ಲಿ ರಾಜಕಾರಣಿಗಳು ಪಿಕ್ನಿಕ್ ಮಾಡಿದಂಥ ಸನ್ನಿವೇಶಗಳು ನಡೆದಿದೆ. ಈಗ ಆದರೆ ಆಗಿಲ್ಲ. ಏನು ಕಾಶ್ಮೀರದ 370 ನಾವು ಅದನ್ನು ತಗೊಂಡಾಗ ಅದನ್ನು ತೆಗೆದುಹಾಕಿದ್ರು. ಅದರಲ್ಲಿ ಆರ್ಟಿಕಲ್ 370 ಆಗಿರ್ಬೋದು, 35A ಆಗಿರ್ಬೋದು, ಅನೇಕ ಆರ್ಟಿಕಲನ್ನು ತೆಗೆದುಹಾಕಿದ್ವಿ. ನಮ್ಮ ಸೀನಿಯರ್ಸ್ ಹೇಳ್ತಿದ್ರು ಸರ್, ನಾನು 96ರಲ್ಲಿ ನಾನು ಕಾರ್ಗಿಲ್ ಸೆಕ್ಟ್ರಲ್ಲಿ ಇರಬೇಕಾದ್ರೆ ಅಲ್ಲಿ ಟೆರರಿಸ್ಟ್ಗಳು ಗುಂಪಾಗಿ ಹೋಗೋರಂತೆ, ಏನು 30 ಜನ 20 ಜನ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಒಬ್ಬ ಬಂದ್ರೂ ಹಿಡಿದು ಸುಟ್ಟಾಕಿ ಅವನ್ನ ನಸ್ಕಾಕ್ತಾರೆ. ಸೊ ಈ ರೀತಿಯಾದಂತಹ ಭವ್ಯ ಭಾರತವನ್ನ ನಿರ್ಮಾಣ ಆಗ್ತಾ ಇದೆ. ಒಂದು ದೇಶವನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಸದೃಢವಾದಂತಹ ನಾಯಕ ಬೇಕು. ಆ ನಾಯಕ ನಮ್ಮಲ್ಲಿದ್ದಾರೆ. ವಿಶ್ವಗುರು 100% ಆಗಿದೆ. ಇನ್ನು ಮುಂದೆ ಏನು ನಾವು ಗುಲಾಮಗಿರಿಯಲ್ಲಿ ವ್ಯವಸ್ಥೆ ಇತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ, ಇನ್ನು ಮುಂದೆ ನಾವು ಇನ್ನೊಬ್ಬರ ಕೈಗೆ ಈ ಭವ್ಯ ಭಾರತವನ್ನ ಬಿಟ್ಕೊಡ್ಬಾರ್ದು. ನಾನು ನನ್ನ ವೈಯಕ್ತಿಕವಾಗಿ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ತಮ್ಮ ಮಾಧ್ಯಮದ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ. ಯುವ ಸಮುದಾಯ ಏನು ಅಗ್ನಿವೀರ ಇರ್ಬೋದು, ಅಗ್ನಿವೀರಿಗೆ ಬರಬೇಕು, ಸೇರಬೇಕು. ನಮ್ಮ ದೇಶ ಸದೃಢವಾಗಿದೆ. ನಮ್ಮ ದೇಶ ಎಲ್ಲ ಸವಲತ್ತುಗಳನ್ನು ನಮಗೆ ಕೊಡ್ತಾ ಇದೆ. ಬಲಿಷ್ಠವಾದ ನಾಯಕ ಇದ್ದಾನೆ. ಆ ನಾಯಕನ ಜೊತೆಯಲ್ಲಿ ನಾವೆಲ್ಲರೂ ಇಡೀ ಭಾರತೀಯರು ಒಟ್ಟಾಗಿ ಆ ನಾಯಕನಿಗೆ ಬಲ ತುಂಬಿ ನಾವು ಈ ಭವ್ಯ ಭಾರತವನ್ನ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ವಾದ ಸರ್. ರಮೇಶ್, ಈಗ ನನಗೆ ಅನಿಸುತ್ತೆ, ಈಗ ಈ ಹಿಂದೆ ಕೂಡ ನಮ್ಮ ಸೈನ್ಯ ಪದಾತಿ ದಳ ಇರ್ಬೋದು, ಎಲ್ಲವೂ ಭಾಳ ಸ್ಟ್ರಾಂಗ್ ಆಗಿ ಇತ್ತು. ಸರ್ಕಾರಗಳು ಬದಲಾಗಿದ್ದಿರ್ಬೋದು. ಆದರೆ ಒಂದು ಮಾತುಗಳೇನಂತಂದರೆ, ಈಗಿನ ವ್ಯವಸ್ಥೆ ಮೊದಲನೇ ವ್ಯವಸ್ಥೆಗಿಂತ ಭಾಳ ಚೆನ್ನಾಗಿದೆ ಅಂತ ಒಂದು, ಅಥವಾ ಆ ಕಾಲದಲ್ಲಿ ಅದು ಅನಿವಾರ್ಯತೆ ಇತ್ತಾ ಅಥವಾ ಅನಿವಾರ್ಯತೆ ಇರಲಿಲ್ವೋ, ಈಗಿನ ಮುಕ್ತ ಹ್ಯಾಂಡ್ ಕೊಡಲಾಗಿದೆ ಅನ್ನುವಂಥದ್ದು, ನೀವು ಅದನ್ನು ಅವಲೋಕಿಸಿದಾಗ ನಿಮಗೇನು ಅನಿಸುತ್ತೆ? ಖಂಡಿತ ಶೆಟ್ರೆ, ಇದು ಮಾತ್ರ ಇದು ಬೇಕಾದಂತಹ ಪ್ರಶ್ನೆ. ಸನ್ನಿವೇಶಕ್ಕೆ ಉತ್ತಮವಾದ ವಿಚಾರ ತಗೊಂಡ್ರೆ ಅಂತಲೇ ನಾನು ಬಯಸ್ತೇನೆ. ಹಿಂದೆ ಇದ್ದಂತಹ ಪರಿಸ್ಥಿತಿ ಇವತ್ತಿನ ದಿನ ಯಾವ ಯೋಧ ಕೂಡ ಅನುಭವಿಸ್ತಾ ಇಲ್ಲ. ತಮಗೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ನಮ್ಮಲ್ಲಿರೋಂತಹ ಎಲ್ಲ ದೊಡ್ಡ ವೆಹಿಕಲ್ಲು, ಅದ್ರ ಜೊತೆಯಲ್ಲಿ ಭಾರವಾದಂತಹ ಅತಿ ಭಾರವಾದಂತಹ ಬುಲೆಟ್ ಪ್ರೂಫ್ಸು, ಆ ಎಲ್ಲಾದರೂ ದಾರಿಯಲ್ಲಿ ಯಾವುದಾದ್ರು ಒಂದು ಘಟನೆ ಘಟಿಸಿದಾಗ ಆ ವ್ಯಕ್ತಿ ತನ್ನನ್ನು ತಾನು ರಕ್ಷಿಸ್ಕೊತಾನೋ ಅಥವಾ ತಾನು ಹಾಕ್ಕೊಂಡ್ರೆ ಎಕ್ವಿಪ್ಮೆಂಟ್ ಸಮೇತ ಹೊರಗಡೆ ಬಿದ್ದು ತನ್ನ ಜೀವ ಉಳಿಸ್ಕೊಂಡು ಇನ್ನೊಬ್ಬರ ಜೀವ ತೆಗಿತಾನೋ ಅನ್ನೋಂಥ ದೊಡ್ಡ ಮಟ್ಟದ ಸಮಸ್ಯೆ ಯೋಧರಲ್ಲಿ ಕಾಡ್ತಿತ್ತು. ಅದರಲ್ಲಿ ನಾನೂ ಒಬ್ಬ. ನಾವು ಚಿಕ್ಕದಾಗ ನಮ್ಮ ಮೈನಲ್ಲಿರುವಂಥ ಮೂಳೆಗಳೇ ಮುರಿದೋಗಂತಹ ಸನ್ನಿವೇಶಗಳಿತ್ತು. ಆದರೆ ಇವತ್ತಿನ ದಿನ ಬದಲಾದ ಭಾರತ ಅನ್ನೋಕ್ಕೆ ಬಹಳ ಅತಿ ಕಮ್ಮಿ ಸೂಕ್ಷ್ಮತೆಯಿಂದ ಇರುವಂತಹ ಬುಲೆಟ್ ಪ್ರೂಫ್ ಜಾಕೆಟ್ನ ಹೊಂದಿರೋ ಅಂತಹ ದೇಶ, ಅತಿ ಕಮ್ಮಿ ತೂಕ ಇರುವಂತಹ ತಲೆ ಮೇಲಿರುವಂತಹ ಬುಲೆಟ್ ಪ್ರೂಫ್ ಹೆಲ್ಮೆಟ್, ಹಾಗೆ ಎಲ್ಲಿ ಸ್ನೋಫಾಲ್ ಆಗ್ತಾ ಇರುವಂತಹ ಕಠಿಣಾಯಿ ಪ್ರದೇಶದಲ್ಲಿ ಯೋಧರಿಗೆ ಬೇಕಾದಂತಹ ಸದೃಢವಾದಂತಹ ಸುರಕ್ಷಿತವಾದಂತಹ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ನ ಇವತ್ತಿನ ಸರ್ಕಾರಗಳು, ಮೊದಲು ಸೈನಿಕ ಒಬ್ಬ ಗಡಿಯಲ್ಲಿ ಸುರಕ್ಷಿತನಾಗಿದ್ದರೆ ಇಡೀ ದೇಶವೇ ಸುಭಿಕ್ಷವಾಗಿರುತ್ತೆ ಎನ್ನುವಂತಹ ಒಂದೇ ಒಂದು ಕಾರಣದಿಂದ ಮೊದಲ ಪ್ರಾಮುಖ್ಯತೆಯನ್ನು ಆ ಯೋಧರಿಗೆ ಕಲ್ಪಿಸುವಂತಹ ಕೆಲಸವನ್ನು ಈ ರಾಷ್ಟ್ರ ನಾಯಕರು ಮಾಡ್ತಾರೆ. ಅದರ ಪರವಾಗಿ ನಮಗೆ ಖಂಡಿತವಾಗಲೂ ಎಲ್ಲರ ಯೋಧರು ಕೂಡ ಭಾಳ ಹೆಮ್ಮೆಯಿಂದ ಇದ್ದೀವಿ ಅಂತ ಹೇಳ್ತೀನಿ. ಹಾಗೆ ಕಠಿಣಾಯಿಗಳ ವಿಚಾರಕ್ಕೆ ಬಂದಾಗ, ಯಾವೊಬ್ಬ ಯೋಧ ಅವತ್ತಿನ ದಿನ ಗಡಿಯಲ್ಲಿ ಹುತಾತ್ಮನಾದರೆ ಅವನ ಪಾರ್ಥಿವ ಶರೀರ ಮನೆಗೆ ಬರೋದು ಭಾಳ ಕಷ್ಟ ಇತ್ತು ಶೆಟ್ರೆ. ಅವರನ್ನು ಅಲ್ಲೇ ಸಂಸ್ಕಾರ ಮಾಡಿ ಮಡಿಕೆಯಲ್ಲಿ ತುಂಬಿ ಅವರ ಕುಟುಂಬಕ್ಕೆ ಕಳಿಸುವಂತಹ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇವತ್ತಿನ ದಿನ ಪರಿಸ್ಥಿತಿ ಹಾಗಿಲ್ಲ.
ಒಬ್ಬ ಯೋಧ ಒಂದು ಸಾಮಾನ್ಯ ಸಾವು ಬಂದರೂ ಕೂಡ ಆತನ್ನ ಗೌರವಪೂರ್ವಕವಾಗಿ ಅವರ ಕುಟುಂಬದವರಿಗೆ ಹಸ್ತಾಂತರಿಸಿ ಸಕಲ ಸರ್ಕಾರಿ ಗೌರವದೊಂದಿಗೆ ಆತನನ್ನ ಬೀಳ್ಕೊಡುವಂತಹ ಕೆಲಸವನ್ನ ಇವತ್ತಿನ ದಿನ ದೇಶ ಮಾಡ್ತಾ ಇದೆ. ಅದು ಬಹಳ ಹೆಮ್ಮೆಯ ವಿಚಾರ. ಒಬ್ಬ ಯೋಧ ತನ್ನ ಮೃತ್ಯು ನಂತರ ತನ್ನ ಕುಟುಂಬದ ಬಗ್ಗೆ ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಅವತ್ತಿನ ದಿನ ಒದಗಿತ್ತು. ನಾನು ಹೋದ್ರೆ ನನ್ನ ಕುಟುಂಬ ಹೇಗೆ ಅಂತ. ಇವತ್ತಿನ ದಿನ ಹಾಗಲ್ಲ, ದೇಶ ಅವ್ರ ಜೊತೆಲಿದೆ. ಜಯಣ್ಣ, ನೀವು ಅದನ್ನ ಅದೇ ತರ ಒಪ್ಕೋತೀರಾ? ಯಾಕಂದ್ರೆ ಆರ್ಥಿಕವಾಗಿ ನಾವು ಅಷ್ಟು ಸದೃಢ ಆಗಿರಲಿಲ್ಲ ಭಾರತ. ಈಗ ಆರ್ಥಿಕವಾಗಿ ಕೂಡ ಯಾವ ಗ್ಲೋಬಲೈಸೇಷನ್ ಎಲ್ಲ ಆಯಿತು, ನಮ್ಮ ಹತ್ರ ದುಡ್ಡು ಇದೆ, ಎಲ್ಲವೂ ಇದೆ. ಬಟ್ ಆಗಿನ ಕಾಲದಲ್ಲಿ ಆಗಿರಲಿಲ್ಲ. ನೀವು ಅದನ್ನು ಆ ಅವಲೋಕನದಲ್ಲಿ ನೋಡ್ತೀರಾ? ಇಲ್ಲ ಆ ಸಂದರ್ಭದಲ್ಲೂ ಕೂಡ ನಮಗೆ ಅದ್ಭುತವಾದನ್ನು ಮಾಡ್ಬೋದಾಗಿತ್ತು, ಮಾಡಲಿಲ್ಲ ನಮ್ಮವರು ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ನಾನು ಇದನ್ನು ಒಪ್ಕೊಳ್ತೀನಿ. ಈಗ ಸುಮಾರಷ್ಟು ವಿಚಾರಗಳು ಬದಲಾವಣೆ ಆಗಿದೆ. ಫಾರ್ ಎಕ್ಸಾಂಪಲ್, ನನ್ನನ್ನು ನೀವು ತಗೊಂಡ್ರೆ ಇವರು 1995 ಎನ್ರೋಲ್ ಆಗಿದ್ದೀನಿ ಅಂತ ಹೇಳ್ತಿದ್ರೆ, ನಾನು 1996 ರಿಟೈರ್ಡ್. 1 ಇಯರ್ ಗ್ಯಾಪ್. ಗೊತ್ತಾಯ್ತು, ಅವ್ರು ಎನ್ರೋಲ್ಡ್. ಸೊ 1978 ನಾನು ಎನ್ರೋಲ್ ಆಗಿ 20 ವರ್ಷ ಸರ್ವಿಸ್ ಮಾಡಿದ ಮಧ್ಯದಲ್ಲಿ ನಾನು ಏನು ನೋಡಿದ್ದೀನಿ, ಮೇ ಬಿ ಎಲ್ಲರೂ ಹೇಳ್ತಾರೆ ಗಂಗಾ ನದಿ ಹುಟ್ಟೋದು ಗಂಗೋತ್ರಿಯಲ್ಲಿ ಅಂತ. ನಾನು ಹೇಳ್ತೀನಿ ಗಂಗೋತ್ರಿಯಲ್ಲೆಲ್ಲ ಗೋಮುಖದಲ್ಲಿ. ಗೋಮುಖ, ಹೌದು. ನಾನು ಗನ್ನ ಡಿಪ್ಲಾಯ್ ಮಾಡಿದ್ದು ಗೋಮುಖದಲ್ಲಿ. ಫಸ್ಟ್ ಕಚ್ಚರಲ್ಲಿ ಗನ್ನ ತಗೊಂಡೋಗಿ ನಾನು ಡಿಪ್ಲಾಯ್ ಮಾಡ್ತಾ ಇದ್ದೆ. ಬೈದವೇ ಕಚ್ಚರ್ ಒಂದು ಕಾಲಿನಾರ ಮಿಸ್ ಆಯ್ತು ಅಂದ್ರೆ ನನ್ನ ನೌಕರಿನೂ ಹೋಯ್ತು. ಓಕೆ. ಸೊ ಅಂತ ಸನ್ನಿವೇಶಗಳು ನೋಡಬಾರ್ದಂತ ಸನ್ನಿವೇಶಗಳು. ವಾಘಾ ಬಾರ್ಡರ್ ತಗೊಳ್ಳಿ, ನೀವು ಹುಸೇನಿವಾಲ ಬಾರ್ಡರ್ ತಗೊಳ್ಳಿ. ಇಂದಿರಾ ಗಾಂಧಿ ಸತ್ತು ದಿವಸ ನಾನು ಹುಸೇನಿವಾಲ ಬಾರ್ಡರ್ ಇದ್ದೆ. ಆ ಈ ಒಂದು ಮಂಡಿ ಈ ಲೆವೆಲ್ಗೆ ಬರಬೇಕಿತ್ತು. ಆ ಒಂದು ಸ್ಪಿರಿಟ್ ಇತ್ತಾಗ. ಎಲ್ಲರೂ ಕೂಡ ಕಮ್ಮಿ ಎಜುಕೇಶನ್ ಇರ್ತಕ್ಕಂತಹ ಜನ ಅವತ್ತಿನ ಕಾಲದಲ್ಲಿ ಸರ್ವಿಸ್ ಮಾಡಿದ್ರು. 100 ಗಾಡಿ ಕಾನ್ವಾಯ್ ಮೂವ್ ಆಗಬೇಕು ಅಂದರೆ ಅವರವರ ಗಾಡಿಗೆ ಅವರವರದೇ ಆದಂಥ ಕಲರ್ನ ಕಟ್ಕೊಳ್ಳೋರು. ಯಾಕೆಂದರೆ ಅವನಿಗೆ ಆ BA ನಂಬರ್ ಓದೋದು ಗೊತ್ತಿಲ್ಲ, ಅವ್ರಿಗೇನು ಮಾಡೋದು ಗೊತ್ತಿಲ್ಲ. ಆಗ ಸೇನಾಧಿಕಾರಿ ಒಬ್ಬ ಕಮಾಂಡರ್ ಅಂತ ನಮ್ಮಂಥವ್ರು ಇದ್ದಾಗ ಅವ್ರನ್ನ ಗೈಡ್ ಮಾಡ್ಕೊಡೋದು. ಅವ್ರು ಫೈಟ್ ಮಾಡಕ್ಕೆ ರೆಡಿ ಇದ್ದಾರೆ ಸರ್, ಸಾಯ್ಲಿಕ್ಕೆ ರೆಡಿ ಇದ್ದಾರೆ. ಆಗಲೇ ಯಾರೋ ಹೇಳಿದಾಗೆ ಆ ಕೋಲ್ಡಲ್ಲಿ ನಮ್ಗೆ ಏನು ಇಲ್ಲ, 3-4 ದಿವಸ ನಮಗೇನು ಗೊತ್ತೇ ಇಲ್ಲ. ಬರ್ಫ್ ಮುಚ್ಕೊಂಡ್ಬಿಡುತ್ತೆ, ಏನು ಗೊತ್ತೇ ಆಗಲ್ಲ ನಮಗೆ. ಗಾಡಿ ಆಗಲ್ಲ, ನಾನ್ ಸ್ಕಿಡ್ ಚೈನ್ ಹಾಕೊಂಡು ಓಡಿಸ್ಬೇಕು. ಗಾಡಿ ಯಾವಾಗ ಬೇಕಾದ್ರೂ ಪಲ್ಟಿ ಆಗ್ಬೋದು. ಬಾಡಿ ಹೋದರೆ ಗೊತ್ತೇ ಆಗಲ್ಲ, ಸಿಗೋದೇ ಇಲ್ಲ. ಇವತ್ತು ಫ್ಲೈಟಲ್ಲಿ ಬಾಡಿನ ತಂದು ಏರ್ಪೋರ್ಟಿಂದ ರಿಸೀವ್ ಮಾಡಿಕೊಂಡು ನ್ಯಾಷನಲ್ ಫ್ಲಾಗ್ ಹಾಕಿ ಗೌರವ ಕೊಟ್ಟು ನಾವು ಸನ್ಮಾನ ಮಾಡ್ತೀವಿ. ಅವತ್ತು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಾಡಿ ಸಿಕ್ಕಿದ್ರೆ, ಇಲ್ಲದೆ ಹೋದರೆ ಯಾವುದಾದ್ರೂ ಒಂದು ಮೂಳೆನ ಸುಟ್ಬಿಟ್ಟು ಆ ಬೂದಿನ ಒಂದು ಮಡಿಕೆಯಲ್ಲಿ ಹಾಕಿ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ರು. ಅದರ ಪರಿಸ್ಥಿತಿ ಬದಲಾಗಿದೆ. ಎಸ್ ರಂಜಿತ್. ಎಸ್ ಜಯಪ್ರಕಾಶ್ ಶೆಟ್ರೆ, ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಆತ್ಮನಿರ್ಭರ ಭಾರತ ಮೊದಲೊಂದು ಕಾಲ ಇತ್ತು. ನಮಗೆ ಬೇಕಾದಂಥ ಗನ್ಗಳಾಗಿರ್ಬೋದು ಅಥವಾ ಮಿಸೈಲ್ಗಳಾಗಿರ್ಬೋದು, ಇದನ್ನ ಬೇರೆ ದೇಶದಿಂದ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೂ ಕೂಡ ನಮ್ಗೆ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಆದರೆ ಇವತ್ತು ಭಾರತವೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳಿಗೆ ಭಾರತ ಅದನ್ನು ರಫ್ತು ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳಿಗೂ ಕೂಡ ಅದು ಈ ರೀತಿಯಾಗಿ ಭಾರತ ಬಲಿಷ್ಠವಾಗಿದೆ ಅನ್ನೋದು. ಸರ್ ಹೇಳಿ, ಇವತ್ತು ಭಾರತ ಮುಂದುವರೆದಿದೆ. ಒಬ್ಬೊಬ್ಬರು ಒಂದೊಂದು ಅನುಭವವನ್ನು ಹೇಳ್ತಾ ಇದ್ರು, ಅದೆಲ್ಲದ್ರ ಕುರಿತಾಗಿ ಮಾತಾಡ್ತಿದ್ರು. ತಾವೇನು ಹೇಳ್ತೀರಿ ಸರ್? ನಿಜವಾಗ್ಲೂ ಭಾರತ ಬದಲಾಗಿದ್ದು ಹೌದು. ಯಾಕೆಂದರೆ ಮೊದಲು ಭಾಳ ಕಷ್ಟ ಇತ್ತು. ಇವಾಗ ಆ ಒಂದು ಕಷ್ಟವನ್ನು ನೋಡುವಂಥ ಒಂದು ಇದು ನಮಗೆ ಕಾಣಿಸ್ತಾ ಇಲ್ಲ. ಸರ್ಕಾರದಿಂದ ಏನು ಸಿಗಬೇಕು ಸೈನಿಕರಿಗೆ ಅದೆಲ್ಲವೂ ಸಿಗ್ತಾ ಇದೆ ಅಂತ ನಾನು ಹೇಳಬಯಸ್ತೇನೆ. ಮೇಡಮ್, ಕೊನೆದಾಗ ಏನು ಹೇಳ್ತೀರಿ? ನನ್ನ ಹೆಸರು ಶಿರೋಮಣಿ ಸರ್, ತಿಪ್ಟೂರಿಂದ ಬಂದಿರೋದು. ನಾವು ನಮ್ಮನೆಯವರು ಆರ್ಟಿಲರಿ ರೆಜಿಮೆಂಟ್ 195 ರೆಜಿಮೆಂಟ್ ಆರ್ಟಿಲರಿಲಿ ನಾವು ಜಮ್ಮು ಕಾಶ್ಮೀರ ಲೇ ಲಡಾಖಲ್ಲೆಲ್ಲ ಇದ್ದರು. ಆದರೆ ಈ ಒಂದು ಎಲ್ಲದರಲ್ಲೂ ಅಂದರೆ ನಮ್ಮ ಮಕ್ಕಳನ್ನ ಭೂಟಾನಲ್ಲಿದ್ದರು, ನಮಗೆ ಕ್ವಾರ್ಟರ್ಸಲ್ಲಿ ಬಿಟ್ಬಿಟ್ಟು ಹೋಗಿದ್ರು. ಕ್ವಾರ್ಟರ್ಸಲ್ಲಿ ಬಿಟ್ಟೋದಾಗ ಮಗಳು ಚಿಕ್ಕವಳು, ಅವಳು ಸ್ಕೂಲ್ಗೆ ಹೋಗ್ತಾಯಿದ್ಲು LKGಗೆ. ಇದರಲ್ಲಿ ನಮಗೆ ಪ್ರಾಬ್ಲಮ್ ಆಯಿತು ಜಮ್ಮುನಲ್ಲಿ. ಆವಾಗ ನಮಗೆ ಅವ್ರಿಗೂ ಮಗಳನ್ನಾಗೆ ಕರ್ಕೊಂಡೋಗಿ ಡ್ಯೂಟಿ ಮಾಡಿದರು. ಆವಾಗ ರೆಜಿಮೆಂಟಲ್ಲಿ ಬೈದು, ಈ ಥರ ಡ್ಯೂಟಿ ಮಾಡಬೇಡಿ, ಮನೆಗೆ ಹೋಗಿ ಅಂತ. ಸರ್ ಫ್ಯಾಮಿಲಿ ಅವರು ಕಟ್ವಾದಲ್ಲಿ ಇದು ಹಾಸ್ಪಿಟಲಿದ್ದಾರೆ, ತುಂಬ ಸೀರಿಯಸ್ ಇದೆ ಅಂತ ಹೇಳಿಬಿಟ್ಟು ಅವರು ಕಳಿಸಿದ್ರು. ಆ ಥರ ಎಲ್ಲ ಸರ್ವಿಸರ್ ಮಾಡಿಕೊಂಡು ಬಂದಿದ್ದರು. ಬಂದು ಕಾರ್ಗಿಲ್ ಹೋಗಿ ಬಂದರು. ಆದರೆ ನಮಗೆ ಅದು ಸರ್ಕಾರದಿಂದ ಸವಲತ್ತುಗಳು ಏನೂ ಕೊಡ್ತಾ ಇಲ್ಲ. ಮಕ್ಕಳಿಗಾಗಲಿ ನಮಗಾಗಲಿ. ಇವತ್ತು ಕೆಲವರು ಲೇಡೀಸಲ್ಲಿ ಮನೆಗಳು ಇಲ್ಲ, ಜಮೀನು ಇಲ್ಲ, ಆ ಥರ ಎಲ್ಲ ಆಗಿದೆ. ಇವತ್ತು ಸರ್ಕಾರ ಈಗ ಯಾರಿಗೂ ಮನೆ ಆಗಲಿ ಗುರುತಿಸಾಗಲಿ ಸೈಟ್ಗಳಾಗಲಿ ಯಾವುದೂ ಏನೂ ಇಲ್ಲಿವರೆಗೂ ಇದೆ ತಗೊಳ್ಳಿ, ಮಾಜಿ ಸೈನಿಕರಿಗೆ ವೀರನಾರಿಯರಿಗಾಗಲಿ ಈ ಥರ ಮಕ್ಕಳಿಗಾಗಲಿ ಏನಾದರೂ ಒಂದು ಸವಲತ್ತು ಕೊಡ್ತಾ ಇದ್ದೀವಿ ಅಂತ ಯಾವುದೂ ಸಹ ಕೊಡ್ತಾ ಇಲ್ಲ ಸರ್. ತುಂಬ ಅನಿವಾರ್ಯ, ಭಾಳ ಕಷ್ಟದಲ್ಲಿ ಲೇಡೀಸ್ ಮಾತ್ರ ತುಂಬಾ ಕಷ್ಟದಲ್ಲಿದ್ದಾರೆ. ಒಂದು ಮನೆಯೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಸರ್. ಎಸ್ ಜಯಪ್ರಕಾಶ್ ಶೆಟ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಭಾಳ ಬೇಸರ ಆಗುತ್ತೆ. ಹಿಂಗಾಗಬಾರ್ದು ಅನ್ನೋದು. ನಿವೃತ್ತ ಯೋಧರು ಅವರ ಮನೆಯವರಿಗೆ ನಾವು ಏನು ಕೊಡಬೇಕಾದಂಥ ಗೌರವ ಮತ್ತು ಅವರಿಗೆ ಸಮರ್ಪಣೆ ಮಾಡಬೇಕಾದಂಥ ಏನು ವ್ಯವಸ್ಥೆ ಅದನ್ನು ಮಾಡಬೇಕು ಅನ್ನೋದು. ಓವರ್ ಟು ಯು ಶೆಟ್ರೆ. ಎಸ್, ಇದು ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಮುಖಾಂತರ
ಇಡೀ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನಮ್ಮ ಒಂದು ಅಳಿಲು ಸೇವೆ ನಮ್ಮನ್ನು ರಕ್ಷಣೆ ಮಾಡಿದವರಿಗಾಗಿ. ಆದರೆ ನಮ್ಮ ಇಡೀ ಸರ್ಕಾರ, ನಮ್ಮೆಲ್ಲರ ಜವಾಬ್ದಾರಿ ನಮ್ಮನ್ನು ರಕ್ಷಣೆ ಮಾಡಿದ, ನಮ್ಮ ದೇಶವನ್ನು ರಕ್ಷಣೆ ಮಾಡಿದ, ಈ ತಾಯಿ ಭಾರತಿಯನ್ನು ರಕ್ಷಣೆ ಮಾಡುವಂಥ ಎಲ್ಲ ವೀರ ಯೋಧರಿಗೆ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಕೂಡ ಅವರು ಎಷ್ಟು ತ್ಯಾಗ ಬಲಿದಾನಗಳನ್ನು ಮಾಡೋ ಮುಖಾಂತರ ನಮ್ಮನ್ನು ಖುಷಿಯಾಗಿಟ್ಟಿದ್ರೋ ಅವರನ್ನು ಕೂಡ ಅಷ್ಟೇ ಸಂತೋಷ, ಶಾಂತಿ, ನೆಮ್ಮದಿಯಲ್ಲಿ ಅವರಿಗೂ ಕೂಡ ಜೀವನ ಕಟ್ಟಿಕೊಡಬೇಕಾಗಿದ್ರು ಕೊನೆಯ ಗಳಿಗೆಯಲ್ಲಿ ನಮ್ಮೆಲ್ಲರ ಕರ್ತವ್ಯ. ಅದು ಆದಷ್ಟು ಬೇಗ ಆಗಲಿ ಅಂತ ಆಶಿಸ್ತಾ, ಕೊನೆಯದಾಗಿ ನಮ್ಮ ಹಾಡುಗಾರರು ನಮ್ಮ ಇಡೀ ಸೈನಿಕರಿಗೆ ಒಂದು ಹಾಡನ್ನು ಅರ್ಪಣೆ ಮಾಡಲಿದ್ದಾರೆ. ಹಾಗಾಗಿ ನಾವೆಲ್ಲ ಎದ್ದು ನಿಂತು ಆ ನಮ್ಮೆಲ್ಲ ಸೈನಿಕರಿಗೆ ನಮನಗಳನ್ನು ಸಲ್ಲಿಸೋಣ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ಧೃಮದಳ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ